ಹಲಸಿನಣ್ಣಿನ ಸೀಸನ್ ಅಂದ್ಮೇಲೆ ಏನಾದ್ರು ಒಂದು ಸ್ಪೆಷಲ್ ಮಾಡ್ಬೇಕಲ್ವಾ. ಎಲ್ರು ಫೇವ್ರೇಟ್ ಆಗಿರುವ ಹಲಸಿನಣ್ಣಿಂದ ಒಂದು ಹಲಸಿನಣ್ಣಿನ ಕಡುಬು ಮಾಡ್ಕೊಳ್ಳೋಣ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಸೊ ಲೆಟ್ಸ್ ಗೆಟ್ ಇಟ್ ಸ್ಟಾರ್ಟೆಡ್. ಒಂದು ಮಿಕ್ಸರ್ ಜಾರ್ಗೆ 1 ಕಪ್ ಹಲಸಿನಣ್ಣು ಹಾಕೊಳ್ಳೋಣ, ಅರ್ಧ ಕಪ್ ಕಾಯಿ ತುರಿ ಹಾಕೊಳ್ಳೋಣ, ಮತ್ತೆ ಅರ್ಧ ಕಪ್ ಬೆಲ್ಲ ಕೂಡ ಹಾಕೊಳ್ಳೋಣ. 1/4 ಸ್ಪೂನ್ ಉಪ್ಪು ಮತ್ತೆ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಕ್ಲೀನಾಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬಿರೋ ಪೇಸ್ಟ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಹಾಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗಿದೆ ಅಂದಮೇಲೆ ತಿರ್ಗಾ ಇನ್ನು ಅರ್ಧ ಕಪ್ ಚಿರೋಟಿ ರವೆ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಸಿದ್ರೆ ನಿಮಗೆ ಕ್ಲೀನಾಗೆ ಕನ್ಸಿಸ್ಟೆನ್ಸಿ ಕೂಡ ಗೊತ್ತಾಗುತ್ತೆ. ಬಾಳೆ ಎಲೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಒಲೆ ಮೇಲೆ ಬಿಸಿ ಕೂಡ ಮಾಡ್ಕೊಳ್ಳೋಣ. ಬಿಸಿ ಆದಮೇಲೆ 1 ಸ್ಪೂನ್ ತುಪ್ಪ ಹಾಕೊಂಡು ಕ್ಲೀನಾಗೆ ಸವರ್ಕೊಳ್ಳೋಣ. ನಾವು ಕಲಸಿಟ್ಕೊಂಡಿರೋ ಪೇಸ್ಟಲ್ಲಿ ಒಂದು ಚಿಕ್ಕ ಉಂಡೆ ತಗೊಂಡು ಈ ಥರ ಶೇಪ್ ಮಾಡ್ಕೊಳ್ಳೋಣ. ಈ ಥರ ಶೇಪ್ ಮಾಡಿಕೊಂಡು 4 ಕಡೆನೂ ನಮ್ಮ ಬಾಳೆ ಎಲೆನ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿದ್ದಾದ್ಮೇಲೆ ಇದನ್ನ ಸ್ಟೀಮಲ್ಲಿ 15 ಮಿನಿಟ್ಸ್ ಕ್ಲೀನಾಗೆ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಹಲಸಿನಣ್ಣಲ್ಲಿ ಏನು ಟ್ರೈ ಮಾಡ್ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಹಲಸಿನಣ್ಣಿನ ಕಡುಬು ಮೇಲೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಇದೇ ಥರ ಹೆಚ್ಚು ಸಿಂಪಲ್ ರೆಸಿಪಿಗೆ ಕಿಚನ್ ಸ್ಟೋರೀಸ್ ಬೈ ವಾಸುಕಿನ ಫಾಲೋ ಮಾಡಿ.